ಬೆಂಗಳೂರಿಗೆ ಆಗಮಿಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇವತ್ತು ಸಂಜೆ ಮಹತ್ವದ ಸಭೆ ಆಗತ್ತೆ. ಪ್ರಮುಖವಾಗಿ ಈ ವಾಲ್ಮೀಕಿ ನಿಗಮ ಮತ್ತೆ ಮೂಡ ಹಗರಣದ ವಿಚಾರವಾಗಿ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಈಗಾಗಲೇ ಬಂದಿದ್ದಾರೆ. ರಣದೀಪ್ ಸುರ್ಜೇವಾಲಾ ಉಸ್ತುವಾರಿ ಇವರು, ಅಂದರೆ ಕೈ ಉಸ್ತುವಾರಿ, ರಾಜ್ಯ ಕೈ ಉಸ್ತುವಾರಿ. ಸೊ ಇವತ್ತು ಸಂಜೆ ಸುರ್ಜೇವಾಲಾ ಮಹತ್ವದ ಮೀಟಿಂಗ್ ಮಾಡಲಿದ್ದಾರೆ. ಅಂದರೆ ಅವರ ನೇತೃತ್ವದಲ್ಲಿ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಈ ಸಭೆ ಆಗುತ್ತೆ. ವಾಲ್ಮೀಕಿ ಮತ್ತೆ ಮೂಡ ಹಗರಣದ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಈಗ ಬಿಜೆಪಿಯವರು ಕೈಗೊಂಡಿರುವಂಥ ಕಾಲ್ನಡಿಗೆ ಏನಿದೆ, ಪಾದಯಾತ್ರೆ ಏನಿದೆಯಲ್ಲ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಬಿಜೆಪಿಯ ಕಾಲಾವಧಿಯಲ್ಲಿ ಆಗಿರುವಂತಹ ಅಥವಾ ಅವರ ಅವಧಿಯಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ಜನರಿಗೆ ತಿಳಿಸಿ, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಇನ್ನು ಈ ವಾಲ್ಮೀಕಿ ಮತ್ತು ಮೂಡ ಹಗರಣದ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡಬೇಕು ಅಂತ ಸಹಜವಾಗಿ ನಾಯಕರಿಗೆ ಕೇಳ್ತಾರೆ. ಈ ಒಂದು ಪ್ರಕರಣ ಈಗ ಹೈಕಮಾಂಡ್ ಲೆವೆಲ್ಗೆ ಹೋಗಿರುವಂಥದ್ದು. ನಿನ್ನೆಯಿಂದ ಬಿಜೆಪಿ ಕಡೆಯಿಂದ ಪಾದಯಾತ್ರೆ ಆರಂಭ ಆಯಿತು. ಸೊ ಅಲ್ಲಿಂದ ಈ ಪಾದಯಾತ್ರೆ ಆರಂಭ ಆಗ್ತಾ ಇದ್ದಂಗೆ ದೆಹಲಿಯಿಂದ ಈಗ ರಣದೀಪ್ ಸುರ್ಜೇವಾಲಾ ಬಂದಿರುವಂಥದ್ದು. ಸೊ ಬಂದು ಎಲ್ಲ ನಾಯಕರ ಜೊತೆ ಮಹತ್ವದ ಸಭೆಯನ್ನು ಮಾಡ್ತಾರೆ. ಇನ್ನೇನು ಸಾಯಂಕಾಲ ಅಂತ ಹೇಳಲಾಗ್ತಾ ಇದೆ. ಸಂಜೆ ಈ ಸಭೆ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಕೇಳಿ ಬರ್ತಾ ಇದೆಯಲ್ಲ ಈ ಪ್ರಕರಣದಲ್ಲಿ, ಸೊ ಹಂಗಾಗಿ ಅವರ ಬಗ್ಗೆ ಕ್ಲಾರಿಟಿಯನ್ನು ಪಡಿತಾರೆ. ಇದರಲ್ಲಿ ನಿಮ್ಮ ಪಾತ್ರ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ. ಇಲ್ಲ ಅಂತಂದರೆ ನೀವು ಅದನ್ನು ಪ್ರೂವ್ ಮಾಡಬೇಕು ಅಂಥೇಳಿ. ಆಮೇಲೆ ಈ ರಾಜ್ಯಪಾಲರ ನೋಟಿಸ್ ವಿಚಾರವಾಗಿಯೂ ಕೂಡ ಚರ್ಚೆ ಆಗುತ್ತೆ. ಆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ, ಆ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಯಿಂದ ರಣದೀಪ್ ಸುರ್ಜೇವಾಲಾ ಇವತ್ತು ಬಂದಿದ್ದಾರೆ. ನೋಡಿ, ಕಾಂಗ್ರೆಸ್ ಕೂಡ ಏನು ಸೈಲೆಂಟ್ ಆಗಿ ಏನು ಕೂತಿಲ್ಲ. ಬಿಜೆಪಿಗೆ ಟಕ್ಕರ್ ಕೊಡುವಂಥ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಬಿಜೆಪಿಗಿಂತ ಮುಂಚೆನೆ, ಒಂದು ದಿನ ಮುಂಚೆನೆ ಕಾಂಗ್ರೆಸ್ ಅವರ ಕಾರ್ಯಕ್ರಮ ಇವತ್ತು ಚನ್ನಪಟ್ಟಣಕ್ಕೆ ಸಾಯಂಕಾಲ ಅಂದರೆ ನೈಟು ಅಲ್ಲಿ ಚನ್ನಪಟ್ಟಣದಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತಂದರೆ ಬಿಜೆಪಿ ಅವರು ಇವತ್ತು ಬೆಳಗ್ಗೆನಲ್ಲಿ ಕಾರ್ಯಕ್ರಮ ಆಗುತ್ತೆ. ಆಯಿತು, ಹಂಗೆ ಅಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು ಕಾಂಗ್ರೆಸ್ ಕಡೆಯಿಂದ ಸಮಾವೇಶ ಆಯಿತು. ಅಲ್ಲಿ ಜನರನ್ನು ಕರೆಸಿ ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಜನರಿಗೆ ತಿಳಿಸುವಂಥದ್ದು. ಇವರೇ ಭ್ರಷ್ಟಾಚಾರಿಗಳು, ಇವರಿಂದ ನಾವು ಕೇಳಬೇಕಾನ್ನುವಂಥ ಲೆಕ್ಕಾಚಾರ. ಇವರಿದ್ದಾಗ, ಬಿಜೆಪಿ ಇದ್ದಾಗ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿತ್ತಲ್ಲ, ಆ ಭ್ರಷ್ಟಾಚಾರ ಆರೋಪದಿಂದಾಗಿ ಜನ ಬದಲಾವಣೆಯನ್ನು ಬಯಸಿದ್ರು. ಬಟ್ ಈಗ ಈ ಸರ್ಕಾರದ ಮೇಲೂ ಕೂಡ ಇಂಥ ಆರೋಪ ಕೇಳಿ ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.